ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು 2 ಸ್ಟೆಪ್ಪಲ್ಲಿ ಹಾಕೋ ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಹಾಗೆಯೇ ಇದು ಸ್ಯಾಂಪಲ್ ಡಿಸೈನು. ನಾನು ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 8 ಎಳೆ ದಾರ ಸುತ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ತೊಗೊಂಡು 1 ನಾಟ್ ಮತ್ತು ಇನ್ನೊಂದು ನಾಟ್. ನೆಕ್ಸ್ಟು 3 ಚೈನ್ ಹಾಕಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಮತ್ತು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡು 3 ಇದೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ಥ್ರೆಡು ಪಕ್ಕದಲ್ಲಿ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು 3 ಇದೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು 3 ಇದೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಇದೇ ರೀತಿ 4 ಕಂಬ. ಇಲ್ಲಿ 3 ಡಬಲ್ ಕ್ರೋಶಾ ಹಾಕಿದ್ದೀನಿ ಮತ್ತು 3 ಚೈನ್ ಹಾಕಿದ್ದೀನಿ. ಅದು ಕೂಡ ನಾನು ಕಂಬ ಅಂತಲೇ ಕನ್ಸಿಡರ್ ಮಾಡ್ಕೋತೀನಿ. ಅಲ್ಲಿಗೆ 4 ಕಂಬ, 4 ಡಬಲ್ ಕ್ರೋಶಾ ಆಗಿದೆ. 1 2 3 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಆ 3 ಚೈನ್ ಗ್ಯಾಪ್ಗೆ ನೋಡಿ ಈ ರೀತಿ 3 ಚೈನ್ ಗ್ಯಾಪ್ಗೆ ಹಾಕಿ ಮತ್ತು ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ನೋಡಿ ಈ ರೀತಿ. ಮತ್ತು ಅದ್ರ ಪಕ್ಕದಲ್ಲೇ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಬಟ್ಟೆಗೆ ಚುಚ್ಚಿ ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ನೆಕ್ಸ್ಟ್ ನಾನು ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಅದೇ ರೀತಿ 4 ಡಬಲ್ ಕ್ರೋಶಾ ಅಂದರೆ 4 ಕಂಬ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತು 3 ಚೈನು 3 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶನ 4 ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು 3 ಚೈನ್ 1 2 3 ಮತ್ತು 3 ಚೈನ್ ಆದಮೇಲೆ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದಕ್ಕೆ ಎಷ್ಟು ಬೇಕು 3 ಚೈನ್ ಗ್ಯಾಪ್ಗೆ ಬಿಟ್ಟು ಮತ್ತು ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಪಕ್ಕಕ್ಕೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು 1 ಚೈನ್, ಒಂದೇ ಚೈನ್ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕಕ್ಕೆ ಚುಚ್ಚಿ ಮತ್ತು ಥ್ರೆಡ್ ತೊಗೊಂಡು 2 ಇರುತ್ತೆ, 3 ಇರುತ್ತೆ, 3ರಲ್ಲಿ 2ರಲ್ಲಿ 1, 2ರಲ್ಲಿ 1 ಸೇಮ್ ಅದೇ ರೀತಿ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು 4 ಕಂಬ ಹಾಕ್ಕೊಂಡಿದ್ದೀನಿ, 3 ಚೈನು ಮತ್ತು 2 ಕಂಬ ಹಾಕಿ 1 ಚೈನ್ ಹಾಕಿ 2 ಕಂಬ ಮತ್ತು 3 ಚೈನು 4 ಕಂಬ ಮತ್ತು 3 ಚೈನು 2 ಕಂಬ 1 ಚೈನು 2 ಕಂಬ. ಇಲ್ಲಿ ನಾನು 1 ಚೈನ್ ಹಾಕಿರೋ ಕಡೆ ನಿಮಗೆ ಗ್ಯಾಪ್ ಬಿಟ್ಟಿಲ್ಲ, ನಾನು ಅದ್ರ ಪಕ್ಕದಲ್ಲೇ ಡೈರೆಕ್ಟು ಡಬಲ್ ಕ್ರೋಶಾ ಅಂದರೆ ಕಂಬನ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡಬೇಕು. ಸ್ಯಾರಿ ಪೂರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಇದು ಇವಾಗ ಮುಗ್ದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಕೂಡ 8 ಎಳೆ ಇದೆ ಮತ್ತು ಕೈಗೆ ಸುತ್ತಿಟ್ಕೊಂಡಿದ್ದೀನಿ ಈ ರೀತಿ ಲೆಫ್ಟ್ ಸೈಡು ಬೆರಳಿಗೆ. ಇಲ್ಲಿ ನೋಡಿ, ಫಸ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ 3 ಚೈನು, ಆ ಗ್ಯಾಪಲ್ಲಿ ಹೋಗಿ 1 ನಾಟ್ ಹಾಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡು ಮತ್ತು 1 2 3 4 ಚೈನ್ ಹಾಕಿ ಈಗ ನಾವು 3 ಚೈನ್ ಹಾಕಿದ್ವಲ್ಲ ಕಂಬ ಆದಮೇಲೆ ಅಲ್ಲಿ ಹೋಗಿ ಒಂದು ನಾಟ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ನಾವು 2 ಕಂಬ ಹಾಕಿ 1 ಚೈನ್ ಹಾಕಿದ್ವಲ್ಲ
ಆ ಗ್ಯಾಪಲ್ಲಿ ಹೋಗಿ ನಾವೀಗ ಆರ್ಚ್ನ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ ಹೋಗಿ ಮತ್ತೆ ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಇದೇ ರೀತಿ ನೀವು ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶ ಹಾಕಿದ್ದೀನಿ ಫ್ರೆಂಡ್ಸ್. 4 ಡಬಲ್ ಕ್ರೋಶ ಆದಮೇಲೆ 3 mm ರೌಂಡ್ ಬೀಡು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನೀವು ಕ್ರೋಶಾಗೆ ಹಾಕ್ಕೊಂಡು ಥ್ರೆಡ್ ಒಳಗಡೆ ತೂರಿಸ್ಕೋಬೇಕು. ಥ್ರೆಡ್ ಒಳಗಡೆ ತೂರಿಸ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಆ 1 ಚೈನ್ ಒಳಗಡೆ ನಾವು ಮತ್ತೆ 5 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಏನು ಸೂಜಿ ಮೇಲೆ ದಾರ ಈ ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ ಹೋಗಿ ಥ್ರೆಡ್ ತಂದು ಮತ್ತೆ 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಇದೇ ರೀತಿ ನೀವು 5 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಫಸ್ಟ್ ಮಾಡ್ಕೊಂಡಿರೋದು 4 ಆದಮೇಲೆ ಒಂದು ಬೀಡ್ ತೋರಿಸಿ ಆಮೇಲಿಂದ 5 ಮಾಡ್ಕೋತಿದ್ದೀನಿ. ಮತ್ತು ಈ 3 ಚೈನ್ ಹಾಕಿದ್ವಲ್ಲ ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ನಾಟ್ ಮತ್ತು 5 ಚೈನ್ 1 2 3 4 5 ಚೈನ್ ಹಾಕಿ ನಾವು 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ ಹೋಗಿ ಒಂದು ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 2 ಕಂಬ ಆದಮೇಲೆ 1 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಮತ್ತೆ 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು 3 ಇರುತ್ತೆ, 3ರಲ್ಲಿ 2ರಲ್ಲಿ 1 ಮತ್ತು ಅದೇ ಜಾಗದಲ್ಲಿ ಹೋಗಿ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಒಟ್ಟು 4 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 ಬೀಡ್ ತೋರಿಸಿ ಕ್ರೋಶಗೆ ಮತ್ತು ಥ್ರೆಡ್ ಒಳಗಡೆ ತೋರಿಸ್ಬೇಕು. ಥ್ರೆಡ್ ಒಳಗಡೆ ತೋರಿಸಿದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಏನು ಆರ್ಚ್ ಫಿಲ್ ಮಾಡ್ತಿದ್ದೀವಿ ಅದ್ರೊಳಗಡೆ ಹೋಗಿ ಮತ್ತು 5 ಆರ್ಚ್ ಫಿಲ್ ಮಾಡ್ಕೋಬೇಕು. ಅಂದರೆ 5 ಡಬಲ್ ಕ್ರೋಶ 3 4 5 ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡ್ಮೇಲೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟ್ ನೋಡಿ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 1 ಚೈನ್ ಹಾಕಿದ್ದು ಈ ಆರ್ಚ್ ಫಿಲ್ ಮಾಡಿದಾಗ ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಫಿಲ್ ಮಾಡೋಣ ಪೂರ್ತಿ. ಫ್ರೆಂಡ್ಸ್ ಇದಿಲ್ಲಿ ಈ ರೀತಿ ಮುಗ್ದಿದೆ, ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಫಸ್ಟ್ ಕಂಬದಲ್ಲಿ 4 ಚೈನ್ ಹಾಕಿ ಮತ್ತು ಇದರಲ್ಲಿ ಆರ್ಚ್ ಫಿಲ್ ನೆಕ್ಸ್ಟ್ ಕಂಬಗಳು ಹಾಕಿದ್ವಲ್ಲ ಅದರಲ್ಲೇ ಆರ್ಚ್ ಫಿಲ್ ಮಾಡ್ಕೊಂಡೋಗಿದ್ದೀನಿ ಮತ್ತು ಕಾಣಿಸುತ್ತೆ. ಈ ಕಂಬಗಳಲ್ಲಿ ಚೈನ್ ಹಾಕಿರೋದು ನಾವು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಬಿಟ್ಕೊಂಡಿರೋದು ನಾನು. ಇದು ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟದ ಮೇಲೆ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀವು ಡಬಲ್ ಕಲರು ಯೂಸ್ ಮಾಡ್ಬೋದು ಕುಚ್ಚು ಕಟ್ಟೋದಕ್ಕೆ, ಇಲ್ಲೊಂದು ಕಲರ್ ಆ ರೀತಿ ಯೂಸ್ ಮಾಡ್ಬೋದು. ಮತ್ತು ಇದನ್ನು ರೇಟ್ ಬಂದು ನಿಮಗೆ 300ಇಂದ 350ವರೆಗೂ ತೊಗೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ನೀವು ಅಲ್ಲಿ ಏನು ರೇಟ್ ನಡೀತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪುಟ್ಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದನ್ನ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.